ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿವಾನ್. ಹ್ಯಾಪಿ ಮಂಡೇ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ 5:40ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಾಲ್ಟ್ ಮತ್ತು ಲೆಮನ್ ವಾಟ್ರನ್ನ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಡೈಲಿ 1 ಅವರ್ ಆದರೂ ಆ್ಯಕ್ಟಿವ್ ಆಗಿರಬೇಕು ಅಂತ 30 ಮಿನಿಟ್ಸ್ ಹೋಮ್ ಎಕ್ಸಸೈಸ್ನ ಡೈಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಸಮ್ ಸ್ಟ್ರೆಚಿಂಗ್ ಮಾಡಿದೆ, ಫಾಲೋಡ್ ಬೈ ಸಮ್ ನೆಕ್ ಎಕ್ಸಸೈಸಸ್ ಮತ್ತು ಬ್ರೀದಿಂಗ್ ಎಕ್ಸಸೈಸ್ನ 10 ಮಿನಿಟ್ಸ್ ಕೂಡ ಮಾಡ್ತೀನಿ. ನಾನು ಮಾಡೋ ಎಲ್ಲ ಎಕ್ಸಸೈಸ್ನೂ ರೆಕಾರ್ಡ್ ಮಾಡಿಲ್ಲ, ಆದರೆ ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲೇ 6:30 ಆಗಿತ್ತು. ಮತ್ತೆ ಟೆರೆಸ್ ಮೇಲೆ ಹೋಗಿ 30 ಮಿನಿಟ್ಸ್ ವಾಕ್ ಮಾಡಿ ಸ್ವಲ್ಪ ವಾಕ್ ಮಾಡ್ತಾ ಮಾಡ್ತಾ ಬ್ರೀದಿಂಗ್ ಎಕ್ಸಸೈಸ್ನೂ ಮಾಡಿದೆ. ಇವತ್ತು ಬ್ಯೂಟಿಫುಲ್ ಆಗಿರೋ ಸನ್ರೈಸನ್ನು ನೋಡಿದೆ, ವ್ಯೂ ಮಾತ್ರ ಸಖತ್ತಾಗಿತ್ತು. ಅದಾದಮೇಲೆ ಕೆಳಗೆ ಬಂದು ವರ್ಕ್ ಸ್ಟಾರ್ಟ್ ಮಾಡಿದೆ. ವರ್ಕ್ನ 7 o'clock ಸ್ಟಾರ್ಟ್ ಮಾಡಿ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಪೊಟ್ಯಾಟೊ ಹಾಕಿ ಒಂಥರ ಸ್ಟರ್ ಫ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಬನಾನೂ ತಿಂದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಆಗಿ 20 ಮಿನಿಟ್ಸಲ್ಲಿ ಆಗೋ ಅಂಥ ಪುಲಾವ್ ಮತ್ತು ರಾಯ್ತ ಮಾಡಿದ್ದೆ. ನಾನು ಕ್ಯಾಲ್ರಿ ಡೆಫಿಸಿಟ್ ಡಯಟ್ ಮಾಡ್ತಾ ಇದ್ದೀನಿ, ಸೊ ಅದರಲ್ಲಿ ಕ್ಯಾಲ್ರೀಸ್ನ ಕಮ್ಮಿ ತಿಂದು ಡಯಟ್ ಮಾಡೋದು. ಸೊ 1 ಮಂತಿಂದ ಮಾಡ್ತಾ ಇದ್ದೀನಿ, ನೋಡೋಣ ಹೊಸದ್ದು ಹೇಗೆ ಬರುತ್ತೆ ಅಂತ. ಮತ್ತು ಊಟ ಎಲ್ಲ ಮುಗಿಸಿ ಕೆಲಸ ಕೂತ್ಕೊಂಡೆ. ಇವತ್ತು ಕೆಲಸ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗಿತ್ತು. ಅದಾದಮೇಲೆ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಸತಿ ಮತ್ತು ಯುಟೆನ್ಸಿಲ್ಸ್ ಎಲ್ಲ ಕ್ಲೀನ್ ಮಾಡಿ ನನ್ನ ಡೇನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.